ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮೊಟ್ಟಿಗೆ ಇತ್ತು, ನಮ್ಮನ್ನು ನಡೆಸಿದನು, ನಮ್ಮನ್ನು ಕಾಯ್ದನು, ನಮ್ಮನ್ನು ಪರಿಪಾಲಿಸಿದನು. ಈ ವಾರದಲ್ಲಿ ಕೂಡ, ಈ ವಾರದ ಮೊದಲನೇ ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿ ಈ ವಾರವೆಲ್ಲ ನಮ್ಮನ್ನು ಸುರಕ್ಷಿತವಾಗಿ ನಡೆಸಲು ಆತನ ಶಕ್ತನಾಗಿದ್ದಾನೆ. ಈ ವಾರಕ್ಕಾಗಿ ನಮಗಾಗಿ ದೇವರು ಈ ವಾರ್ತೆಯನ್ನು ಕೊಡ್ತಿದ್ದಾನೆ. 1 ಕೊರಿಂಥದವರಿಗೆ 16ನೇ ಅಧ್ಯಾಯ 13-14 ವಾಕ್ಯ ಓದೋಣ. 1 ಕೊರಿಂಥದವರಿಗೆ 16, 13, 14 ವಾಕ್ಯಗಳು. 1 Corinthians 16 verse 13 and 14. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರ್ರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಆಮೆನ್. ಹಲ್ಲೆಲೂಯಾ. ಎಚ್ಚರವಾಗಿರ್ರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯವನ್ನ ಪೌಲನು ಕೊರಿಂಥದವರಿಗೆ ಬರೆಯುತ್ತಾ ಇರುವಂತ ಒಂದು ಲೆಟರ್ ಆಗಿದೆ. ಇದನ್ನು ನಾವು ನೋಡುವಾಗ ಎಚ್ಚರವಾಗಿರಬೇಕು. ನೀವು ಯಾವಾಗಲೂ ಕ್ರಿಸ್ತನಲ್ಲಿ ನೀವು ಎಚ್ಚರವಾಗಿರಬೇಕು. ಕ್ರಿಸ್ತನ ಬರುವಿಕೆಗಾಗಿ ನೀವು ಎಚ್ಚರವಾಗಿರಬೇಕು. ಶತ್ರು ನಮಗೆ ವಿರುದ್ಧವಾಗಿ ತರುವಂತ ತೊಂದರೆಗಳಿಗೆ ನಾವು ಎಚ್ಚರವಾಗಿರಬೇಕು ಎಂಬುದಾಗಿದೆ. ಆಮೇಲೆ ಮಾತ್ರವಲ್ಲ, ಮನುಷ್ಯರು ನಮಗೆ ವಿರುದ್ಧವಾಗಿ ಮಾಡುವಂಥ ಒಂದೊಂದು ಕಾರ್ಯಗಳಿಗೂ ನಾವು ಎಚ್ಚರವಾಗಿರಬೇಕು. ಮಾತ್ರವಲ್ಲ, ದೇವರ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಆಮೇಲೆ ಹಾಲು ಯಾವುದೇ ಒತ್ತಡಗಳು ಬಂದರೂ, ತೊಂದರೆಗಳು ಬಂದರೂ, ಕ್ರಿಸ್ತನು ನಮ್ಮನ್ನು ಕೈ ಬಿಡುವುದಿಲ್ಲ, ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿರುವಂಥ ದೃಢವಾಗಿರುವಂಥ ನಂಬಿಕೆಯಲ್ಲಿ ನಾವು ನಿಲ್ಲುವರಾಗಿರಬೇಕು. ಮಾತ್ರವಲ್ಲ, ನಾವು ಶೂರರಾಗಿರಬೇಕೆಂಬುದಾಗಿ ಹೇಳುವುದಾದರೆ, ಯಾವುದೇ ಶೋಧನೆಗಳು ಬಂದರೂ ನಾವು ಪುರುಷರಾಗಿ, ಶೂರರಾಗಿ ದೇವರ ಸಮೂಹದಲ್ಲಿ ನಿಲ್ಲಬೇಕು. ಬಿದ್ದು ಹೋಗುವಂಥ ಯಾವುದೇ ಸಂದರ್ಭಗಳು ಬಂದರೂ ದೇವರ ಸಮೂಹದಲ್ಲಿ ಶೂರರಾಗಿ ನಿಲ್ಲಬೇಕು. ಆಮೇಲೆ ನೋಡುವಾಗ ಬಲಗೊಳ್ಳಿರಿ. ಆಮೇಲೆ ಹಲ್ಲೆಲೂಯಾ. ಎಲ್ಲ ಕಷ್ಟದಲ್ಲೂ, ಎಲ್ಲ ಪ್ರಯಾಸದಲ್ಲೂ, ಎಲ್ಲ ವೇದನೆಯಲ್ಲೂ, ಎಲ್ಲ ಬಲಹೀನತೆಯಲ್ಲೂ ನಾವು ದೇವರ ಸಮೂಹದಲ್ಲಿ ಬಲ ಹೊಂದಿಕೊಂಡವರಾಗಿ ನಿಲ್ಲಬೇಕು. ಆಮೇಲೆ ಹಲ್ಲೆಲೂಯಾ. ಕ್ರಿಸ್ತನಿಗೋಸ್ಕರ, ದೇವರಿಗೋಸ್ಕರ ನಾವು ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ, ಸಹಿಸಿಕೊಳ್ಳುವುದಕ್ಕೆ, ಆಮೇಲೆ ಹಲ್ಲೆಲೂಯಾ, ನಾವು ಬಲ ಹೊಂದಿಕೊಂಡವರಾಗಿ ನಿಲ್ಲಬೇಕು. ಮಾತ್ರವಲ್ಲ, ನಾವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. ದೇವರ ಸಮೂಹದಲ್ಲಿ ನಮ್ಮನ್ನು ಸಮರ್ಪಿಸೋಣ. ದೇವರ ಈ ವಾಕ್ಯಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಈ ವಾಕ್ಯದ ನಿಮಿತ್ತ, ಇದರಲ್ಲಿ ಬರೆಯಲ್ಪಟ್ಟಿರುವ ಒಂದೊಂದು ವಿಷಯಗಳ ನಿಮಿತ್ತ ದೇವರು ಈ ವಾರ ಎಲ್ಲ ನಮ್ಮನ್ನು ಸ್ಥಿರವಾಗಿ ದೇವರ ಸಮ್ಮುಖದಲ್ಲಿ ನಮ್ಮ ನಡೆಸುವಂತೆ ದೇವರು ಕೃಪೆ ಮಾಡುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಸಮಯದಲ್ಲಿ ಕರ್ತನೇ, ಹಲ್ಲೆಲೂಯಾ, ಈ ವಾಕ್ಯಕ್ಕಾಗಿ ನಮ್ಮನ್ನು ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಡ್ತಿದ್ದೇವೆ ಕರ್ತನೇ. ಸ್ತೋತ್ರ. ಈ ವಾಕ್ಯದ ನಿಮಿತ್ತ ನಮ್ಮನ್ನು ಅನುಗ್ರಹಿಸು. ನಾವು ಎಚ್ಚರವಾಗಿರುವಂತೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ, ಶೂರರಾಗುವಂತೆ, ಬಲಗೊಳ್ಳುವಂತೆ, ಇದನ್ನೆಲ್ಲವೂ ಎಲ್ಲವೂ ಹಲ್ಲೆಲೂಯಾ ಕರ್ತನೇ ಮಾಡುವುದೆಲ್ಲ ನಿನ್ನ ಪ್ರೀತಿಯಿಂದಲೇ ನಾವು ಮಾಡುವಂತೆ ಕರ್ತನೇ. ಹಲ್ಲೆಲೂಯಾ. ಅದನ್ನು ಕರ್ತನೇ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ ಕರ್ತನೇ. ಸ್ತೋತ್ರ. ಈ ವಾಕ್ಯಗಳ ನಿಮಿತ್ತ ನಮ್ಮನ್ನು ಅನುಗ್ರಹಿಸಿ ನಡೆಸು. ಯಾವುದೇ ಕಾರ್ಯಗಳನ್ನು ಮಾಡಿದ್ರು ನಾವು ಪ್ರೀತಿಯಿಂದ ಮಾಡಿ ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ, ನಿಮಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಅನುಗ್ರಹಿಸಲಿ. ಆಮೇನ್.